ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಸ್ಟೇಟ್ ಅಫೇರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತು ದಿನಾಂಕ 19 ಏಪ್ರಿಲ್ 2024. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೀವೇ ಡಿಸ್ಕಷನ್ ಮಾಡೋಣ. ಸೊ ನೀವೇನಾದ್ರೂ ಪಿಸಿ, PSI, ಕನ್ನಡ, KAS, SDA, FDA, PDO, SSC, CGL, SSC, MTS, SBIP ಈ ಎಕ್ಸಾಮ್ ಗಳಿಗೆ ಏನಾದ್ರು ಪ್ರಿಪರೇಷನ್ ಮಾಡ್ತಿದ್ರೆ ನಮ್ಮ ಈ ಕರೆಂಟ್ ಅಫೇರ್ಸ್ ಗಳು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೋಡೋಣ ಹಾಗಾದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಇನ್ ಕನ್ನಡಗೆ ಸ್ವಾಗತ. ಸೊ ಹೋಗಿಂತ ಮುಂಚೆ ನಾವು ಯಾವ ಟಾಪಿಕ್ ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ವಿಶ್ವ ಪರಂಪರೆಯ ದಿನ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಭಾರತದಲ್ಲಿ ಮಣ್ಣಿನ ವಿಧಗಳು ಎಂಬ ಆರ್ಟಿಕಲ್ ನಿಮ್ಮ ನ್ಯೂಸ್ ಪೇಪರ್ ಅಪಿಯರ್ ಆಗಿತ್ತು. ಸೊ ಭಾರತದಲ್ಲಿ ಮಣ್ಣಿನ ಪ್ರಕಾರಗಳು, ಜಗತ್ತಿನ ಜನಸಂಖ್ಯಾ ಸ್ಥಿತಿ ವರದಿ 2024, ಭಾರತದಲ್ಲಿ ಸೂರ್ಯ ದೇವಾಲಯವು, ಪ್ರಾಜೆಕ್ಟ್ ಸೂರ್ಯ ತಿಲಕ, ಸೊ ಚಾಪೇಕರ್ ಬ್ರದರ್ಸ್ ಮತ್ತು ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ 2024 ಯಾರಿಗೆ ದೊರೆತಿದೆ, ಭಾರತದ ಮೊದಲ ಹೈಬ್ರಿಡ್ ಪಿಚ್ ಯಾವ ಗ್ರೌಂಡ್ ಗೆ ನೀಡಲಾಗಿದೆ, ಕುವೈತ್ನ ನೂತನ ಪ್ರಧಾನಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬುದು ಪ್ರಶ್ನೆಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಅನ್ನ ಮಾಡೋಣ. ಸೊ ನೋಡಿದ್ರೆ ವಿಶ್ವ ಪರಂಪರೆಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 8, ಏಪ್ರಿಲ್ 8, 18, ಜೂನ್ 21, ಮಾರ್ಚ್ 15. ಸರಿಯಾದ ಉತ್ತರಗಳಿವೆ. ಏಪ್ರಿಲ್ 18ರಂದು ಅಂತಾರಾಷ್ಟ್ರೀಯ ಸ್ಮಾರಕ ಮತ್ತು ತಾಣಗಳ ದಿನ. ಇದಕ್ಕೆ ನಾವು ವಿಶ್ವ ಪರಂಪರೆ ದಿನವನ್ನಂತೂ ಕರಿತೀವಿ ಅಥವಾ ಅಂತಾರಾಷ್ಟ್ರೀಯ ಸ್ಮಾರಕ ಮತ್ತು ತಾಣಗಳ ದಿನವನ್ನಂತೂ ಕರಿತೀವಿ. ಸೊ ನೋಡೋಣ ಗೆಳೆಯರೆ. ಸೊ ಪ್ರತಿ ವರ್ಷವೂ 18 ಏಪ್ರಿಲ್ ಅಂದು ನಾವೇನ್ ಮಾಡೋದು, ಇಂಟರ್ನ್ಯಾಷನಲ್ ಡೇ ಫಾರ್ ಮಾನ್ಯುಮೆಂಟಲ್ ಸೈನ್ಸ್ ಅಂತಾನು ಕರಿತೀವಿ. ಸಾಂಸ್ಕೃತಿಕ ಪರಂಪರೆ ವೈವಿಧ್ಯತೆಗಾಗಿ ನಾವು ನಮ್ಮ ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಒಂದು ಹೆಮ್ಮೆ ಇಟ್ಕೊಳ್ಳಿ. ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಕರಿತೀವಿ. 2024 ಥೀಮ್. ಸೊ ಐ ವಿಲ್ ರೈಟ್ ಇನ್ ಕಮೆಂಟ್, ನಾಟ್ ಫರ್ಗೆಟ್ ರೈಟ್. ಸೊ ವಾಟ್ ಇಸ್ ದ ವರ್ಲ್ಡ್ ಹೆರಿಟೇಜ್ ಡೇ? ವರ್ಲ್ಡ್ ಹೆರಿಟೇಜ್ ಡೇ ಅಂದ್ರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್, ಅಂದರೆ ಸ್ಮಾರಕ ಮತ್ತು ತಾಣಗಳ ಅಂತಾರಾಷ್ಟ್ರೀಯ ಮಂಡಳಿಯು 1982ರಿಂದ ಸ್ಥಾಪನೆಯಾಯಿತು. ಸೊ ಅವತ್ತಿನಿಂದ ಯುನೆಸ್ಕೋ ಜೊತೆ ಅಪ್ರೂವ್ ಮಾಡಿ. ಇದನ್ನ ಯಾರು ಅಪ್ರೂವ್ ಮಾಡಿದ್ರು? ಸೊ ಯುನೈಟೆಡ್ ನೇಷನ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಏನಿತ್ತು, ಇದನ್ನ 1983ರಲ್ಲಿ ಸಾಂಸ್ಕೃತಿಕ ಪರಂಪರೆ ಮತ್ತು ಸ್ಮಾರಕಗಳ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿಯ ಮೂಡಿಸಲು ಮತ್ತು ಅವುಗಳನ್ನ ಸಂರಕ್ಷಣೆ ಉದ್ದೇಶದಿಂದ 1983ರಲ್ಲಿ ಯುನೆಸ್ಕೋದ ಸಾಮಾನ್ಯ ಸಭೆ ಇದನ್ನ ಅನುಮೋದಿಸಿತು. ಸೊ ಏನಾಯ್ತು ಸ್ಕ್ರೇಡ್. ಸೊ ಹಾಗಾದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ವಾಟ್ ಆರ್ ದಿ ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಬಗ್ಗೆ ಮಾತಾಡೋದು. ವರ್ಲ್ಡ್ ಹೆರಿಟೇಜ್ ಸೈಟ್ ಇಸ್ ಪ್ಲೇಸ್ ದಟ್ ಇಸ್ ಲಿಸ್ಟೆಡ್ ಬೈ ಯಾರು? ಯುನೈಟೆಡ್ ನೇಷನ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಇನ್ ಕಲ್ಚರ್. ಸೊ the list of World Heritage Sites are maintained by the International World Heritage Program, administered by the UNESCO World Heritage Program. This is embodied in an international treaty called as Convention Concerning the Protection of the World Cultural and Natural Heritage, adopted by UNESCO in 1972. 1972. So ಹಾಗಾದ್ರೆ ವಾಟ್ ಆರ್ ದಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂದ್ರೆ ಏನು? ಇಂಡಿಯಾ ಆಸ್ ಆಫ್ ಟೋಟಲ್ ಒಟ್ಟು 3691 ವಿಶ್ವ ತಾಣಗಳು ಇರತಕ್ಕಂಥದ್ದು. ತಾಣಗಳಿದ್ದರೂ ಕೂಡ ಅದರಲ್ಲಿ ಒಟ್ಟು ಭಾರತ ಹೊಂದಿರತಕ್ಕಂಥ 42 ವಿಶ್ವ ತಾಣಗಳನ್ನ ಹೊಂದಿದೆ, ವಿಶ್ವ ಪರಿಸರ ತಾಣಗಳನ್ನ ಹೊಂದಿದೆ. ಸೊ ಹಾಗಾದ್ರೆ ಫಸ್ಟ್ ಇದರಲ್ಲಿ ಯಾವುದುಗಳು? ತಾಜ್ ಮಹಲ್, ಅಜಂತಾ ಕೇವ್ಸ್, ಎಲ್ಲೋರಾ ಗುಹೆಗಳು. ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಲ್ಸೋ ಇನ್ಕ್ಲೂಡ್ ನ್ಯಾಚುರಲ್ ಸೈಟ್ಸ್ ಕಾಜಿರಂಗ ನ್ಯಾಷನಲ್. ನೋಡೋಣ. ಸೊ 42ನೇಯ ವಿಶ್ವ ಪಾರಂಪರಿಕ ಸ್ಥಾನವನ್ನಾಗಿದ್ರೆ ಅದು ನಮ್ಮ ಕರ್ನಾಟಕದ ಬೇಳೂರು, ಹಳೆಬೀಡು ಮತ್ತು ಸೋಮನಾಥಪುರ. ಹೊಯ್ಸಳ ಟೆಂಪಲ್ ಗಳಾದಂತಹ ಬೇಳೂರು, ಹಳೆಬೀಡು ಮತ್ತು ಸೋಮನಾಥ ಟೆಂಪಲ್ ಗಳು 42ನೇ ಸ್ಥಾನಗಳಾಗಿ ಸೇರಿಕೊಂಡಿವೆ. 41ನೇದು ವೆಸ್ಟ್ ಬೆಂಗಾಲ್ ಶಾಂತಿನಿಕೇತನ. 40ನೇದು ಧೋಲಾವೀರದಲ್ಲಿರ್ತಕ್ಕಂಥ ಹರಪ್ಪನ್ ನಗರ. ಸೊ 39ನೇದು ರಾಮಪ್ಪ ಮಂದಿರ, ತೆಲಂಗಾಣದಲ್ಲಿ ಇರ್ತಕ್ಕಂಥ ರಾಮಪ್ಪ ಮಂದಿರ 39ನೇದು. ಸೊ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್, ಸಿಕ್ಕಿಂ ಹ್ಯಾಸ್ ಬಿನ್ ಇನ್ಸ್ಕ್ರೈಬ್ಡ್ ಇಂಡಿಯಾಸ್ ಫಸ್ಟ್ ಅಂಡ್ ಓನ್ಲಿ ಮಿಕ್ಸ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್. ಸೊ 2021ರಲ್ಲಿ ಸೊ ಸ್ಯಾಕ್ರೆಡ್ ಎನ್ಸೆಂಬಲ್ ಹೊಯ್ಸಳ ಟೆಂಪಲ್ ಗಳನ್ನ ಮಾಡಿದ್ರು. ಸೊ ಅದನ್ನೇ ಆಡ್ ಮಾಡಿದ್ದಾರೆ. ಸೊ ನೋಡೋಣ, ಯುನೆಸ್ಕೋ ಬಗ್ಗೆ ಏನಾದ್ರು ಮಾತಾಡ್ಬೇಕಂದ್ರೆ, ಯುನೆಸ್ಕೋ 1945ರಲ್ಲಿ ಸ್ಥಾಪನೆಯಾಗಿತ್ತು. ಸೊ ಇದರ ಮೇಕ್ ಉದ್ದೇಶ ಇಂಟೆಲೆಕ್ಚುಯಲ್ ಅಂಡ್ ಮಾರಲ್ ಸಾಲಿಡೇಟರ್ ಆಫ್ ಮ್ಯಾನ್ ಕೈಂಡ್. ಸೊ ಇದರ ಮುಖ್ಯ ಕಚೇರಿಯಲ್ಲಿ ಇರ್ತಕ್ಕಂಥದ್ದು ಪ್ಯಾರಿಸ್, ಫ್ರಾನ್ಸ್ ನಲ್ಲಿ ಇರ್ತಕ್ಕಂಥ ಪ್ಯಾರಿಸ್ ನಗರದಲ್ಲಿ. ಸೊ ಇದರ ಮುಖ್ಯ ಪ್ರಮುಖ ಇನಿಷಿಯೇಟಿವ್ ಗಳು ಏನಂದ್ರೆ ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್, ವರ್ಲ್ಡ್ ಹೆರಿಟೇಜ್ ಪ್ರೋಗ್ರಾಮ್, ಗ್ಲೋಬಲ್ ಜಿಯೋ ಪಾರ್ಕ್ ನೆಟ್ವರ್ಕ್. ಅದ್ರ ಬಗ್ಗೆ ನೋಡಿದ್ವಿ. ಈಗ ಪ್ರಿವಿಯಸ್ ಒಂದು ಲಾಸ್ಟ್ 15 ಡೇಸ್ ಅಲ್ಲಿ ಇತ್ತು. ಸೊ ಭಾರತದಲ್ಲಿ ಒಂದು ಕೂಡ ಗ್ಲೋಬಲ್ ಜಿಯೋ ಪಾರ್ಕ್ ನೆಟ್ವರ್ಕ್ ಅಲ್ಲ, ಬಟ್ ವಿಶ್ವದಲ್ಲಿ ಒಟ್ಟು 18 ಗ್ಲೋಬಲ್ ಜಿಯೋ ಪಾರ್ಕ್ ಗಳ ನೆಟ್ವರ್ಕ್ ಗಳಿಂದ ಅದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಿವಿಯಸ್ ಇಯರ್ ಡಿಸ್ಕಷನ್ ಅಲ್ಲಿ. ಸೊ ನೆಟ್ವರ್ಕ್ ಆಫ್ ಕ್ರಿಯೇಟಿವ್ ಸೈಟ್ಸ್, ಅಟ್ಲಾಸ್ ಆಫ್ ವರ್ಲ್ಡ್ ಲ್ಯಾಂಗ್ವೇಜ್ ಇನ್ ರೇಂಜ್. ಹಾಗಾದ್ರೆ ICMOS ಅಂದ್ರೆ ಏನ್ ಮಾಡೋದು? ಸೊ ಐಕಾಸ್ಮಾಸ್ ಅಂದ್ರೆ ಏನು? ಸೊ ಗ್ಲೋಬಲ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಸೋಸಿಯೇಟೆಡ್ ಇನ್ ಲೊಕೇಟೆಡ್ ಇನ್ ಆಲ್ಸೋ ಪ್ಯಾರಿಸ್ ಅಂಡ್ ಫ್ರಾನ್ಸ್. ಇದರ ಪ್ರಮುಖ ಉದ್ದೇಶವೇನೆಂದರೆ ಸೊ ಮಾನ್ಯುಮೆಂಟ್ಸ್ ಆಗಲಿ, ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಗಳಾಗಲಿ, ಅದು ಸೈಟ್ ಗಳನ್ನ ತಾಣಗಳಾಗಿ ಸಂರಕ್ಷಣೆ ಮಾಡುವುದು ಅಥವಾ ಅವುಗಳ ಸುರಕ್ಷತೆಯನ್ನ ಮಾಡುವುದು, ಅವುಗಳ ಉಪಯೋಗ ಮಾಡುವುದು, ಇದು ಅದರ ಪ್ರಮುಖ ಉದ್ದೇಶವಾಗಿದೆ. ಸೊ ಇದೊಂದು ಅಡ್ವೈಸರಿ ಬಾಡಿ ಆಗಿದೆ. ಯಾರಿಗೆ? ವರ್ಲ್ಡ್ ಹೆರಿಟೇಜ್ ಕಮಿಟಿಗೆ ಒಂದು ಅಡ್ವೈಸರಿ ಬಾಡಿ ಆಗಿದ್ದು, ಸೊ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಇಂಪ್ಲಿಮೆಂಟ್ ಮಾಡಲು ಇದು ಒಂದು ಮಾಡಿ. ಇದರ ಸ್ಥಾಪನೆ 1945 ಆಯಿತು. ಹಾಗಾದ್ರೆ ನೋಡೋಣ ವರ್ಲ್ಡ್ ಹೆರಿಟೇಜ್ ಸೈಟ್ ಗಳ
ಸೈಟ್ಗಳ ಬಗ್ಗೆ ಎಲ್ಲೆಲ್ಲಿ ಏನಾಯ್ತು ಅಂದ್ರೆ ಭಾರತದಲ್ಲಿ ಒಟ್ಟು 42 ವರ್ಲ್ಡ್ ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು, ಅದರಲ್ಲಿ 34 ಕಲ್ಚರಲ್ ಹೆರಿಟೇಜ್ ಸೈಟ್ ಇದ್ರೆ ಒಟ್ಟು ನೈಸರ್ಗಿಕ ತಾಣಗಳು ಏಳು ನೈಸರ್ಗಿಕ ತಾಣಗಳು ಯಾವ್ಯಾವ ಅಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮಾನಸ್ ವೈಲ್ಡ್ ಲೈಫ್ ಸೆಂಚುರಿ, ವೆಸ್ಟರ್ನ್ ಘಾಟ್ ಅಂದ್ರೆ ಪಶ್ಚಿಮ ಘಟ್ಟಗಳು, ಸುಂದರಬನ ರಾಷ್ಟ್ರೀಯ ಉದ್ಯಾನವನ, ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನವನ, ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಕ್ಯೂಲಾದು ನ್ಯಾಷನಲ್ ಪಾರ್ಕ್. These are the world heritage sites. So mixed is a ಕ್ಯಾಂಚನಜುಂಗ ನ್ಯಾಷನಲ್ ಪಾರ್ಕ್. ಸೊ ಹಾಗಾದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಿಂದ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದು ತಾಜ್ ಮಹಲ್, ಆಗ್ರಾ ಕೋಟೆ, ಅಜಂತಾ ಗುಹೆಗಳು ಮತ್ತು ಎಲ್ಲೋರಾ ಗುಹೆಗಳು 1993 ಇವುಗಳನ್ನ ಆಡ್ ಮಾಡಿದ್ರು. So last edition, there is Hoysala Temple 42nd and Shantiniketana 41st. Countries with the most UNESCO World Heritage ಅಂದ್ರೆ ವಿಶ್ವದಲ್ಲಿ ಅತಿ ಹೆಚ್ಚು ಯಾವ ರಾಷ್ಟ್ರಗಳಲ್ಲಿ ವಿಶ್ವ ತಾಣಗಳಿದಾವೆ ಅಂದ್ರೆ ಅದರಲ್ಲಿ ಇಟಲಿಯಲ್ಲಿ 58 ತಾಣಗಳಿದ್ರೆ, ಚೀನಾದಲ್ಲಿ 56, ಫ್ರಾನ್ಸ್ ಅಲ್ಲಿ 49, ಸ್ಪೇನ್ ಅಲ್ಲಿ 49. ಹಾಗಾದ್ರೆ ಭಾರತ 6ನೇ ಸ್ಥಾನದಲ್ಲಿ 42 ತಾಣಗಳೊಂದಿಗೆ 6ನೇ ಸ್ಥಾನದಲ್ಲಿದೆ. ಸೊ ಹಾಗಾದ್ರೆ ನೋಡೋಣ ಗೆಳೆಯರೆ, ಹಿಮಾಚಲದಲ್ಲಿ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ, ಚಂಡೀಗಢದಲ್ಲಿ ಆರ್ಕಿಟೆಕ್ಚರ್ ವರ್ಕ್ ಆಫ್ ಲಿಯೋ ಕರ್ಬಾಯ್ಸರ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಆಫ್ ದಿ ಮಾಡರ್ನ್. ಸೊ ರಾಜಸ್ಥಾನದಲ್ಲಿ ಹಿಲ್ ಫೋರ್ಟ್, ರಾಜಸ್ಥಾನಗಳ ಕೋಟೆಗಳು, ಕ್ಯೂಲಾದಿಯೋ ನ್ಯಾಷನಲ್ ಪಾರ್ಕ್, ಜಂತರ್ ಮಂತರ್ ಜೈಪುರ್ ಸಿಟಿ ಇನ್ ರಾಜಸ್ಥಾನ್. ಇವು ಒಟ್ಟು 4. ಗುಜರಾತ್ ನಲ್ಲಿ ಒಟ್ಟು 4, ಧೋಲಾವೀರ, ಹರಪ್ಪನ್ ನಗರ, ಅಹಮದಾಬಾದ್ ಅಂತ ಐತಿಹಾಸಿಕ ನಗರ, ಚಂಪಾನೇರ್ ಪಾವುಗಢ ಆರ್ಕಿಯಾಲಜಿಕಲ್ ಪಾರ್ಕ್, ರಾಣಿ ಕಿ ವಾವ್ ಅಟ್ ಪಠಾನ್. ಸೊ ಇದು ಗುಜರಾತ್ ನಲ್ಲಿ ಇರ್ತಕ್ಕಂಥದ್ದು. ಸೊ ಮಹಾರಾಷ್ಟ್ರದಲ್ಲಿ ಒಟ್ಟು ಎಲ್ಲೋರಾ ಕೇವ್, ಅಜಂತಾ ಕೇವ್ಸ್, ಎಲ್ಫಂಟಾ ಗುಹೆಗಳು, ಛತ್ರಪತಿ ಶಿವಾಜಿ ರೈಲ್ವೆ ನಿಲ್ದಾಣ, ವಿಕ್ಟೋರಿಯನ್, ಗೋತಿಕ್ ಮತ್ತು ಆರ್ಕಿ ಡೆಕೋ ಎಂಪ್ಲೇಸ್ಮೆಂಟ್ ಒಟ್ಟು 5 ಮಹಾರಾಷ್ಟ್ರದಲ್ಲಿ. ಗೋವಾದಲ್ಲಿ 1 ಚರ್ಚ್ ಅಂಡ್ ಕನ್ವೆಂಟ್ಸ್ ಆಫ್ ಗೋ. ಕರ್ನಾಟಕದಲ್ಲಿ ಒಟ್ಟು 3 ಪಟ್ಟದಕಲ್ಲಿರ್ತಕ್ಕಂಥ ಮಂದಿರ ವಾಸ್ತುಶಿಲ್ಪಗಳು, ಹಂಪಿಯ ವಾಸ್ತುಶಿಲ್ಪಗಳು, ಬೇಳೂರು, ಹಳೆಬೀಡು ಮತ್ತು ಸೋಮನಾಥ ಇರ್ತಕ್ಕಂಥ ಹೊಯ್ಸಳರ ದೇವಸ್ಥಾನಗಳು. ಒಟ್ಟು ಕರ್ನಾಟಕದಲ್ಲಿ 3 ವಿಶ್ವ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳು ಉಂಟು. ವೆಸ್ಟರ್ನ್ ಘಾಟ್ಸ್ ಇಸ್ ಒನ್ ಮೋರ್. ಸೊ ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ, ದಟ್ ಇಸ್ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಸೊ ನೀಲಗಿರಿ ಮೌಂಟೇನ್ ರೈಲ್ವೇಸ್ ತಮಿಳುನಾಡು, ಕೈಕಾ ಸಿಮ್ಲಾ ರೈಲ್ವೆ ದಟ್ ಇಸ್ ಹಿಮಾಚಲ್ ಪ್ರದೇಶ್. ಒಟ್ಟು ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ. ತಮಿಳುನಾಡಲ್ಲಿ 2 ಗ್ರೂಪ್ ಆಫ್ ಮಹಾಬಲಿಪುರದ ಮಾನ್ಯುಮೆಂಟ್ ಗಳು. ಸೊ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್. ಸೊ ತೆಲಂಗಾಣದಲ್ಲಿ ಕಾಕತೀಯ ರುದ್ರೇಶ್ವರನ ಮಂದಿರ. ಸೊ ಮಧ್ಯಪ್ರದೇಶದಲ್ಲಿ ಬುದ್ಧಿಸ್ಟ್ ಮಾನ್ಯುಮೆಂಟ್, ಸಂಚಿಯಲ್ಲಿ ಇರ್ತಕ್ಕಂಥ ಬುದ್ಧಿಸ್ಟ್ ಮಾನ್ಯುಮೆಂಟ್ ಗಳು. ಸೊ ಭೀಮ್ ಬೆಟ್ಗಾದಂತ ರಾಕ್ ಶೆಲ್ಟರ್ ಗಳು. ಸೊ ಖಜುರಾಹೋ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್. ಉತ್ತರ ಪ್ರದೇಶದಲ್ಲಿ 3, ಆಗ್ರಾ, ತಾಜ್ ಮಹಲ್, ಫತೇಪುರ್. ಒಡಿಶಾದಲ್ಲಿ ಸನ್ ಟೆಂಪಲ್, ಕೊನಾರ್ಕ್. ವೆಸ್ಟ್ ಬೆಂಗಾಲ್ನಲ್ಲಿ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅಂಡ್ ಶಾಂತಿನಿಕೇತನ್. ಅಸ್ಸಾಂನಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮಾನಸ್ನಾಬ್ ರಾಷ್ಟ್ರೀಯ ವೈಲ್ಡ್ ಲೈಫ್ ಸೆಂಚುರಿ. ಸೊ ಸಿಕ್ಕಿಂನಲ್ಲಿ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ಬಿಹಾರದಲ್ಲಿ ಆರ್ಕಿಯಾಲಜಿಕಲ್ ಸೈಟ್ ಆಫ್ ನಾಳಂದ, ಮಾವೀರಾ ಅಟ್ ನಾಳಂದ. ಸೊ ಮಾಬುದಿ ಟೆಂಪಲ್ ಕಾಂಪ್ಲೆಕ್ಸ್ ಅಟ್ ಬೋಧಗಯಾ. ಸೊ ಡೆಲ್ಲಿಯಲ್ಲಿ 3, ಹಿಮಾಯನ್ಸ್ ಟಂಬ್, ಕುತುಬ್ ಮಿನಾರ್ ಅಂಡ್ ಇಟ್ಸ್ ಮಾನ್ಯುಮೆಂಟ್ಸ್, ರೆಡ್ ಫೋರ್ಟ್ ಕಾಂಪ್ಲೆಕ್ಸ್ ಉತ್ತರಾಖಂಡದಲ್ಲಿ ಇರತಕ್ಕಂಥದ್ದು. ನಂದಾದೇವಿ ಅಂಡ್ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ಸ್. ಸೊ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ನ ಹಿಟ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ದ ನ್ಯೂ ವ್ಯಾಲ್ಯೂಯಲ್ ಡಿಪಾಸಿಟ್ಸ್ ಫೌಂಡ್ ಇನ್ ದ ಗಂಗೆಟಿಕ್ ಪ್ಲೇನ್ ಆರ್ ನೌನ್ ಆಸ್. ಅಂದ್ರೆ ಏನು, ಗಂಗಾವೇಲ್ನಲ್ಲಿ ಕಂಡು ಬರೋ ಹೊಸ ಮೆಕ್ಕಲು ಮಣ್ಣಿನ ನಾವು ಏನೆಂದು ಕರಿತೀವಿ? ಬಂಗಾರ್, ಕಾದರ್, ತರಾಯಿ, ಮೇಲಿನ ಒಂದಕ್ಕಿಂತ ಹೆಚ್ಚು. ಸೊ ಇವುಗಳು ನಾವು ಕಾದರ್ ಅಂತ ಕರಿತೀವಿ. ಸೊ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಭಾರತದಲ್ಲಿರುವ ಮಣ್ಣಿನ ಪ್ರಕಾರಗಳು ಎಂಬ ಒಂದು ಆರ್ಟಿಕಲ್ ಅಪಿಯರ್ ಆಗಿತ್ತು. ಸೊ ಅದಕ್ಕೋಸ್ಕರ ಭಾರತದಲ್ಲಿ ಪರ್ವತದ ಮಣ್ಣು, ದಟ್ ಇಸ್ ಫೌಂಟೇನ್ ಮಣ್ಸ್, ಡೆಸರ್ಟ್ ಮಣ್, ಲ್ಯಾಟರೈಟ್ ಮಣ್ಸ್, ರೆಡ್ ಮಣ್, ಮೆಕ್ಕಲು ಮಣ್ಣು. ಸೊ ನೋಡೋಣ ಗೆಳೆಯರೆ ಮುಂದೆ. ಕಪ್ಪು ಮಣ್ಣು, ದಟ್ ಇಸ್ ಕಪ್ಪು ಮಣ್ಣಿಗೆ ರೇಗಾರ್ ಮಣ್ಣು ಅಂತ ಕರಿತೀವಿ. ಸೊ 5 ಡಿಸೆಂಬರ್ ನಾವು ವರ್ಲ್ಡ್ ಸಾಯಿಲ್ ಡೇ ಅಂತಾನು ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಟೈಪ್ಸ್ ಆಫ್ ಮಣ್ಸ್. ಸೊ ಅಲ್ಯೂವಿಯಲ್ ಸಾಯಿಲ್ ಅಂದ್ರೆ ಮೋಸ್ಟ್ ಅವೈಲೇಬಲ್ ಸಾಯಿಲ್ಸ್. ಒಟ್ಟು ಭಾರತದಲ್ಲಿ ಮಣ್ಣಿನ ಪ್ರಕಾರ 43% ಇದು ಅಲ್ಯೂವಿಯಲ್ ಸಾಯಿಲ್ ಇದೆ, ಜಂಬಟ್ಟಿಗೆ ಮಣ್ಣು. ಸೊ ಇದು ಎಲ್ಲಿಗೆ ಭಾರತದ ನದಿಗಳಾದಂತಹ ಗಂಗಾ, ಸಿಂಧು ನದಿ, ಗಂಗಾ, ಬ್ರಹ್ಮಪುತ್ರಗಳ ಪ್ಲೇನ್ ಗಳಲ್ಲಿ ಕಂಡು ಬರುತ್ತೆ, ನರ್ಮದಾ ತಾಪಿಗಳಲ್ಲಿ ಕಂಡು ಬರುತ್ತವೆ. ಸೊ ನ್ಯೂ ಅಲ್ಯೂಮ್ ಹೊಸ ಮಣ್ಣಿಗೆ ಮೆಕ್ಕಲು ಮಣ್ಣಿಗೆ ಏನಂತ ಕರಿತೀವಿ ನಾವು? ಇದಕ್ಕೆ ಕಾದರ್ ಅಂತ ಕರಿತೀವಿ. ಹಳೆಯ ಮೆಕ್ಕಲು ಮಣ್ಣಿಗೆ ಬಾಂಗರ್ ಅಂತ ಕರಿತೀವಿ. ಇದರಲ್ಲಿ ಪೊಟ್ಯಾಶ್ ಅತಿ ರಿಚ್ ಆಗಿರ್ತಕ್ಕಂಥದ್ದು, ಬಟ್ ಫಾಸ್ಫರಸ್ ತುಂಬಾ ಕಡಿಮೆ ಆಗಿದೆ. ಸೊ ಇದರಿಂದ ಗೋಧಿ, ಅಕ್ಕಿ, ಮೆಕ್ಕೆಜೋಳ, ಕಬ್ಬು, ಪಲ್ಸೆಸ್, ಎಣ್ಣೆಯ ಕಾಳುಗಳನ್ನು ಬೆಳಿತೇವೆ. ಸೊ ಕೆಂಪು ಮಣ್ಣನ್ನು ನೋಡ್ಬೇಕಾದ್ರೆ ಸೀಲಿಮೆಂಟ್ ರೋಲ್ ಕಡಿಮೆ ಮಳೆಯಾಗುವ ಪ್ರದೇಶದಲ್ಲಿ ಈ ಮಣ್ಣನ್ನು ನಾವು ಕಂಡು ಬರುತ್ತೆ. ಇದಕ್ಕೆ ನಾವು ಆಮ್ನಿಯಸ್ ಗ್ರೂಪ್ ಅನ್ನು ಕರಿತೇವೆ. ಸೊ ಇದು ಆಪ್ಷನ್ಸ್ ಲೈಮ್ ಅಂಡ್ ಕಂಕರ್ ಗಳಲ್ಲಿ ಡೆಫಿಸಿಯೆಂಟ್. ಇದರಲ್ಲಿ ಯಾವ್ದು ಕೊರತೆ ಇದೆ, ಈ ಮಣ್ಣಲ್ಲಿ ಯಾವ್ದು ಕೊರತೆ ಇರುತ್ತೆ? ಲೈಮ್, ಫಾಸ್ಫೇಟ್ಸ್, ಮ್ಯಾಂಗನೀಸ್, ನೈಟ್ರೋಜನ್, ಹ್ಯೂಮಸ್, ಪೊಟ್ಯಾಶ್ ಗಳದ್ದು ಕೊರತೆ ಇರುತ್ತದೆ. ಸೊ ಇದರಲ್ಲಿ ನಾವು ಯಾವ ಬೆಳೆಗಳನ್ನ ಬೆರಿತೀವಿ? ಗೋಧಿ, ಹತ್ತಿ, ಪಲ್ಸೆಸ್, ತಂಬಾಕುಗಳನ್ನ ಬೆರಿತೀವಿ.
ತೈಲ ಪದಾರ್ಥಗಳು, ಪೊಟ್ಯಾಟೋಸ್, ಬಟಾಟೆ ಇದನ್ನ ನಾವು ಬೆಳಿತೀವಿ. ಸೊ ನೆಕ್ಸ್ಟ್ ಮಣ್ಣನ್ನು ನೋಡ್ಬೇಕಾದ್ರೆ ಕೆಂಪು ಮಣ್ಣು ಅಥವಾ ರೇಗೂರು ಮಣ್ಣು, ಇದನ್ನ ನಾವು ಪ್ರಮುಖವಾಗಿ ಹತ್ತಿ ಬೆಳೆಯಲು ಕೂಡ ಪ್ರಮುಖ ಮಾಡಿದ್ದು ದ ಬೆಸ್ಟ್ ಸಾಯಿಲ್ ಆಫ್ ಕಾಟನ್ ಕಲ್ಟಿವೇಶನ್. ಇದನ್ನ ಎಲ್ಲಿ ಡೆಕ್ಕನ್ ಪ್ರದೇಶಗಳಲ್ಲಿ ಈ ಮಣ್ಣನ್ನು ನಾವು ಕಂಡು ಬರುತ್ತವೆ. ಸೊ ಹೈಲಿ ಮೆಚೂರ್ಡ್ ಸಾಯಿಲ್, ಹೈ ವಾಟರ್ ರಿಟೈನಿಂಗ್ ಕ್ಯಾಪಬಿಲಿಟಿ, ಅಂದ್ರೆ ನೀರನ್ನ ಹಿಡಿದುಕೊಳ್ಳುವ ಒಂದು ಕ್ಷಮತೆ ತುಂಬಾ ಈ ಮಣ್ಣಿಗಿದೆ. ಸೊ ಇದರಲ್ಲಿ ಐರನ್, ಲೈಮ್ ಆಗ್ಲಿ, ಕ್ಯಾಲ್ಸಿಯಂ ಆಗ್ಲಿ, ಪೊಟ್ಯಾಷಿಯಂ, ಅಲ್ಯೂಮಿನಿಯಂ ತುಂಬಾ, ಮ್ಯಾಗ್ನೀಸಿಯಂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರುತ್ತವೆ. ಸೊ ಕೊರತೆ ಏನಾದರೂ ಕಂಡ್ರೆ ನೈಟ್ರೋಜನ್, ಫಾಸ್ಫರಸ್ ಆರ್ಗಾನಿಕ್ ಮ್ಯಾಟರ್ ಗಳ ಕೊರತೆ ಇದೆ. ಸೊ ಲೆಟರೈಟ್ ಸಾಯಿಲ್ ನೋಡೋಣ ಗೆಳೆಯರೆ. ಲ್ಯಾಟರ್ ಅಂದ್ರೆ ಇನ್ಸ್ ಬ್ರಿಕ್, ಇಟ್ ಬಿಕಮ್ ದಿ ಸಾಫ್ಟ್ ವೆನ್ ವೆಟ್ ಅಂಡ್ ಸೊ ಹಾರ್ಡ್ ವೆನ್ ಡ್ರೈಡ್. ಸೊ ಒಣಗಿದಾಗ ಇದು ತುಂಬಾ ಕಲ್ಲು ತರ ಕಠಿಣ ಕಬ್ಬಿರಿಸ್ ತರ ಕಂಡು ಬರುತ್ತೆ. ಸೊ ಒಣಗಿದಾಗ ಇದು ಮೃದುವಾಗಿ ಕಂಡು ಬರುತ್ತದೆ. ಸೊ ಇದರಲ್ಲಿ ಐರನ್ ಮತ್ತು ಅಲ್ಯೂಮಿನಿಯಂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಂಡು ಬಂದರೆ, ನೈಟ್ರೋಜನ್, ಪೊಟ್ಯಾಸಿಯಂ, ಲೈಮ್, ಹ್ಯೂಮಸ್ ಗಳು ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುತ್ತವೆ. ಸೊ ಇದರಲ್ಲಿ ನಾವು ಬೆಳೆದಿರ್ತಕ್ಕಂಥದ್ದು ಅಕ್ಕಿ ಆಗ್ಲಿ, ರಾಗಿ, ಕಬ್ಬು ಮತ್ತು ಕ್ಯಾಶ್ಯೂ ನಟ್ಸ್ ಗಳನ್ನ ಇದರಲ್ಲಿ ನಾವು ಕಂಡು ಬರುತ್ತೆ. ಸೊ ಡಿಸರ್ಟ್ ಅದು ಮರುಭೂಮಿ ಮಣ್ಣು ಏನಾದ್ರೆ ಕಂಡು ಡಿಪಾಸಿಟ್ ಮೇನ್ಲಿ ಬೈ ವಿಂಡ್ಸ್, ಅಂದ್ರೆ ಗಾಳಿಯ ಮುಖಾಂತರ ಬಂದು ಒಂದು ಇದನ್ನ ಸ್ಟೋರ್ ಮಾಡ್ತಕ್ಕಂಥ. ಇದರಲ್ಲಿ ಉಪ್ಪಿನ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಕಂಡು ಬಂದರೆ, ಮಾಯಿಶ್ಚರ್ ಮತ್ತು ಹ್ಯೂಮಸ್ ಗಳು ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುತ್ತವೆ. ಸೊ ಫಿಯೇಟಿ ಆರ್ ಮಾರ್ಸಿ ಸಾಯಿಲ್, ಸೊ ಇದು area of heavy rainfall and high humidity. Forest and hill soils are found in densely forested area. ಸೊ ಅತಿ ದಟ್ಟ ಪ್ರಮಾಣದಲ್ಲಿ ಅರಣ್ಯಗಳು ಕಂಡು ಬಂದಲ್ಲಿ ಈ ಪ್ರಮಾಣದ ಮಣ್ಣು ಕಂಡು ಬರುತ್ತೆ. ಹೈಯರ್ ಎಲ್ಟಿಟ್ಯೂಡ್, ದೇ ಆರ್ ಟಿಪಿಕಲಿ ಅಸಿಡಿಕ್, ಅಂದ್ರೆ ಒಂದು ಉಪ್ಪಿನ ಕಾರಣ ಜಾಸ್ತಿ ಅಸಿಡಿಕ್ ಮತ್ತು ಲವಣಾಂಶವು, ಅಂಡ್ ಆಫನ್ ಹ್ಯಾವ್ ಶಾಲೋ ಟಾಪ್ ಸಾಯಿಲ್. ಸೊ ಕರ್ನಾಟಕದಲ್ಲಿ ಯಾವ ತರದ ಮಣ್ಣುಗಳು ಕಂಡು ಬರ್ತವೆ ಅಂದ್ರೆ ರೆಡ್ ಸಾಯಿಲ್ ಕೆಂಪು ಮಣ್ಣು, ಕರಿ ಮಣ್ಣು, ಲ್ಯಾಟರೈಟ್ ಸಾಯಿಲ್, ಕೋಸ್ಟಲ್ ಎಲುವಿಯಲ್ ಸಾಯಿಲ್. ಸೊ ನೋಡಿ, ಎಲುವಿಯಲ್ ಸಾಯಿಲ್ ಅಪ್ಪರ್ ಅಂಡ್ ಮಿಡಲ್ ಗಂಗಾಟಿಕ್. ಸೊ ಅದನ್ನು ನೋಡಿದ್ವಿ. ಬ್ಲಾಕ್ ಸಾಯಿಲ್ ಬಗ್ಗೆ ನೋಡಿದ್ವಿ. ಇದು ಟೋಟಲ್ ಅತಿ ಹೆಚ್ಚು, ದಟ್ ಇಸ್ 19.62. ಸೆಕೆಂಡ್ ಹೈಯೆಸ್ಟ್ ಇಸ್ ನಾವು ರೆಗೂರ್ ಸಾಯಿಲ್ ಅಂತ ಬ್ಲಾಕ್ ಕಾಟನ್ ಸಾಯಿಲ್. ರೆಡ್ ಸಾಯಿಲ್ ಇಟ್ಸ್ 19.62. ಅಗೇನ್ ಡಿಸರ್ಟ್ ಏರಿಯಾ 14.02. ಲೆಟರೈಟ್ ಸಾಯಿಲ್, ದಟ್ ಇಸ್ ಲೆಟರೈಟ್ 14.77. ಮೌಂಟೇನ್ ಸಾಯಿಲ್, ಸ್ನೋಫಾಲ್, ಗ್ರೇನ್, ಬ್ರೌನ್ ಸಾಯಿಲ್. ಸೊ ದೇ ಆರ್ ಟೈಪ್ಸ್ ಆಫ್ ನೋಡಿದ್ವಿ. ಸೊ ಗೆಳೆಯರು, ಜಗತ್ತಿನ ಜನಸಂಖ್ಯಾ ವರದಿ 2024ರ ವರದಿಯನ್ನ ಯಾವ ಸಂಸ್ಥೆಯು ಬಿಡುಗಡೆಗೊಳಿಸಿದೆ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್, ವಿಶ್ವ ಆರೋಗ್ಯ ಸಂಸ್ಥೆ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಸರಿಯಾದ ಉತ್ತರಗಳಿವೆ. ಜನಸಂಖ್ಯಾ ನಿಧಿ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಜಗತ್ತಿನ ಜನಸಂಖ್ಯಾ ಸ್ಥಿತಿ 2024 ವರದಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆಯು ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯಿದೆ. ಸೊ ಇದರ ಮುಖ್ಯಾಂಶಗಳನ್ನ ನೋಡಬೇಕಂದ್ರೆ 2006ರಿಂದ 2024ರವರೆಗೆ ನಡೆದ ಬಾಲ್ಯ ವಿವಾಹ ಪ್ರಮಾಣದಲ್ಲಿ 23%, ವಿಕಲಚೇತನ ಮಹಿಳೆಯರ ಲಿಂಗಾಧಾರಿತ ಹಿಂಸೆಗೆ ಒಳಗಾಗುವ ಸಾಧ್ಯತೆ 100% ಹೆಚ್ಚು ಆಗಿದೆ. ಸೊ ಉದ್ಯೋಗ ಸ್ಥಳಗಳು ಮತ್ತು ಶಿಕ್ಷಣದಲ್ಲಿ ಜಾತಿ ಆಧಾರಿತ ತಾರತಮ್ಯ ಹೆಚ್ಚಾಗಿದೆ. ಕಾಲ ಭಾಗದಷ್ಟು ಮಹಿಳೆಯರು ಲೈಂಗಿಕ ಬೇಡ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ. ಸೊ 40% ದೇಶದಲ್ಲಿ ನಾರಿಯರಿಗೆ ದೈಹಿಕ ಸ್ವಾತಂತ್ರ್ಯ ದುರ್ಬಲವು ಉಂಟಾಗಿದೆ ಎಂಬುದು ಇದನ್ನ ಹೇಳಿದರೆ. ಸೊ ನೋಡೋಣ ಮುಂದೆ ಗೆಳೆಯರೆ. ಸೊ ಇದನ್ನ ರಿಲೀಸ್ ಮಾಡುವವರು ಯಾರು? ಯುನೈಟೆಡ್ ನೇಷನ್, ವರ್ಲ್ಡ್ ಬ್ಯಾಂಕ್. ಸೊ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಪ್ರಕಾರ ನೋಡ್ಬೇಕಂದ್ರೆ ಇಟ್ ಇಸ್ ಸ್ಥಾಪನೆ 1969ರಲ್ಲಿ ಆಗಿದೆ. ಸೊ ಇದರ ಮುಖ್ಯ ಕಚೇರಿ ನ್ಯೂಯಾರ್ಕ್ ಸಿಟಿ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ. ಇದರ ಪ್ರಮುಖ ನೆಟಾಲಿಯಾ ಕೈಂಡಮ್. ಸೊ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಸ್ಟೇಟೆಡ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ರಿವೀಲ್ಡ್ ದಟ್ its a population estimated to double. India's population is estimated to double in 77 years. 73 ವರ್ಷದಲ್ಲಿ ಭಾರತ ಸ್ಥಾನ. So India leads globally with an estimated population of 1.44 billion. So ಎರಡ ನಂತರ ಸೆಕೆಂಡ್ ಅಲ್ಲಿ ಇರ್ತಕ್ಕಂಥ 1.425. India's population was recorded at 1.2 billion, 121 ಕೋಟಿ ಬಿಲಿಯನ್. ಸೊ 2011ರಲ್ಲಿ ಜನಗಣತಿ ಮಾಡಿದಾಗ, ಸೊ ರಿಪೋರ್ಟ್ ರಿವೀಲ್ ದಟ್ 24% ಜನ ಎಣಿಸಾಗಿದೆ. 0 ರಿಂದ 14 ವಯಸ್ಸಿನಲ್ಲಿ ಇರ್ತಕ್ಕಂಥ 24%, 10 ರಿಂದ 19 ಈ ಮಧ್ಯದ ವಯಸ್ಸಿನಲ್ಲಿ ಇರ್ತಕ್ಕಂಥ 17%, 10 ರಿಂದ 24 ಮಧ್ಯದಲ್ಲಿ 26%, 15 ರಿಂದ 64 68%, 7% 65 ರಿಂದ ಇದಕ್ಕಿಂತ ಮೇಲ್ಪಟ್ಟವರು 70. ಸೊ ಜೀವಿತ ಅವಧಿ ಏನಾದ್ರು ನೋಡಬೇಕಂದ್ರೆ ಮಹಿಳೆಯರಲ್ಲಿ 74 ವರ್ಷ ಇದ್ದರೆ ಪುರುಷರಲ್ಲಿ 71 ವರ್ಷ. ಸೊ ಪರ್ಸೆಂಟ್ ಆಫ್ ಚೈಲ್ಡ್ ಮ್ಯಾರೇಜ್ ಇಂಡಿಯಾ ವಾಸ್ ಅಟ್ 23% ಬಿಟ್ವೀನ್ 2006 ಮತ್ತು 2009ರಲ್ಲಿ. ಬಾಲ್ಯ ವಿವಾಹ ಭಾರತದಲ್ಲಿ 23% ಆಗಿದೆ. ಸೊ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಂತ ಕರಿತೀವಿ, ಅದು ಸಿಗ್ನಿಫಿಕೆಂಟ್ ಗಣನೀಯವಾಗಿ ಕಡಿಮೆವಾಗಿದೆ, ಅಪ್ ಟು 8% ಇನ್ ಗ್ಲೋಬಲ್ ಮ್ಯಾಟರ್ನಲ್ ಫ್ಯಾಟಾಲಿಟೀಸ್. ಸೊ ಈ ಕೆಳಗಿನ ಯಾವುದು ಸೂರ್ಯ ದೇವಾಲಯದ ಗುಜರಾತ್ ಪಾಟ್ನಾದಲ್ಲಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಕೊನಾರ್ಕ್, ಮೊದೇರಾ, ಮಾರ್ತಾಂಡ್, ದಕ್ಷಿಣಾರ್ಕ. ಸೊ ಗೆಳೆಯರೆ, ಮೊದೇರಾ ಇದು ಸೂರ್ಯ ಗುಜರಾತ್ ನಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಒಂದು ಆಗಿದೆ. ಸೊ ನಿಮ್ಮ ಪೇಪರ್ ದೇಗುಲಗಳ ಮೇಲೆ ಸೂರ್ಯ ರಶ್ಮಿ ಬೀಳುವ ಕೌತುಕಗಳು ಎಂಬ ಆರ್ಟಿಕಲ್ ಅಪಿಯರ್ ಆಗಿತ್ತು. ಸೊ ಅದರಲ್ಲಿ ನೋಡಿ, ಯಾವ ಮಂದಿರದಲ್ಲಿ ಸೂರ್ಯನ ಒಂದು ಕಿರಣಗಳು ಬಂದು ಬೀಳ್ತವೆ ಅಂದ್ರೆ ಅನಂತ ಪದ್ಮನಾಭ ಸ್ವಾಮಿ ದೇಗುಲ, ಇದು ಕೇರಳ ರಾಜ್ಯದಲ್ಲಿದೆ. ಸೊ ಇದು ಸೆಪ್ಟೆಂಬರ್ 23ರಂದು ಸೂರ್ಯ ರಶ್ಮಿ ಬೀಳುತ್ತದೆ. ನೋಡಿ, ದಿನಾಂಕ ನೆನಪಿನಲ್ಲಿ ಸೆಪ್ಟೆಂಬರ್ 21ರಂದು ಕೇರಳ ರಾಜ್ಯದ ಅನಂತ ಪದ್ಮನಾಭ ಸ್ವಾಮಿಯ ದೇಗುಲದಲ್ಲಿ ಸೂರ್ಯ ರಶ್ಮಿಯು ಸೂರ್ಯದ ಗೋಪುರದ ಮೇಲೆ ಬೀಳುತ್ತದೆ. ಸೊ ಅರಸವಳ್ಳಿ ದೇಗುಲ, ಇದು ಆಂಧ್ರ ಪ್ರದೇಶದ ಶ್ರೀ ಕಾಕಳಕುಂಟ ಅರಸವಳ್ಳಿ ದೇಗುಲ ಸುದೀರ್ಘ ದಿನ ಅಂದ್ರೆ ಜೂನ್ 21ರಂದು ಕಡಿಮೆ ಅವಧಿ ದಿನ
ದೇವರಿಗೆ ಸೂರ್ಯನ ರಶ್ಮಿಯನ್ನು ಸ್ಮರಿಸಿದೆ. ಸೊ ಮೊದೇರಾದ ಸೂರ್ಯ ದೇಗುಲ ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ರಂದ ಪರ್ವ ಕಾಲದಲ್ಲಿ ಸೂರ್ಯನ ಕಿರಣ ವಿಗ್ರಹಕ್ಕೆ ಬೀಳುವಂತೆ ದೇಗುಲವು ನಿರ್ಮಿಸಲಾಗಿದೆ. ಗವಿ ಗಂಗಾಧರ ದೇಗುಲ ಇದು ನಮ್ಮ ಬೆಂಗಳೂರು ಕರ್ನಾಟಕ ರಾಜ್ಯದ ಕ್ಯಾಪಿಟಲ್ ಆದಂತಹ ಬೆಂಗಳೂರಿನಲ್ಲಿ ಗವಿ ಗಂಗಾಧರನಾಥೇಶ್ವರ ದೇಗುಲದಲ್ಲಿ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ದೇವರ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತದೆ. ಸೋಮೇಶ್ವರ ದೇಗುಲ ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೋಮೇಶ್ವರ ದೇಗುಲದಲ್ಲಿ ವೈಶಾಖ ಕೃಷ್ಣ ಪಕ್ಷದಲ್ಲಿ ಸೂರ್ಯ ರಶ್ಮಿ ವಿಗ್ರಹದ ಮೇಲೆ ಬೀಳುತ್ತದೆ. ಸೊ ವೇದನಾರಾಯಣ ದೇಗುಲ ಇದು ಆಂಧ್ರದ ಆಗಿನ ತಿರುಪತಿಯ ಬಳಿ ಇರುವ ದೇಗುಲದ ಮತ್ಸ್ಯಾವತಾರದಲ್ಲಿ ಇರುವ ವಿಷ್ಣು ಮೂರ್ತಿಗೆ ಪಾಲ್ಗುಣ ಮಾಸದಲ್ಲಿ ಸೂರ್ಯ ರಶ್ಮಿ ಬೀಳುತ್ತದೆ. ಕೊಣಾರ್ಕ್ ಸೂರ್ಯ ದೇಗುಲ ಇದು ಒಡಿಸಾದ ಕೊಣಾರ್ಕ್ ಸೂರ್ಯ ದೇಗುಲದಲ್ಲಿ ಪ್ರತಿದಿನ ಸೂರ್ಯ ಕಿರಣ ದೇಗುಲದ ಮುಖ್ಯ ಪ್ರಕಾರವಾಗಿದೆ. ಸೊ ಇದು ನೋಡಿ ಗೆಳೆಯರೆ ಸನ್ ಟೆಂಪಲ್ ಅಟ್ ಮೊದೇರಾ ಡೇಟ್ಸ್ ಬ್ಯಾಕ್ಸ್ ಅಟ್ ಸೊ ಸನ್ ಟೆಂಪಲ್ ಅಟ್ ಮೊದೇರಾದಲ್ಲಿ ಇರ್ತಕ್ಕಂಥ ಸನ್ ಟೆಂಪಲ್ 11ನೇ ಸೆಂಚುರಿಯಲ್ಲಿ ಕಟ್ ಮಾಡಿ ಯಾರು ಇದನ್ನ ಕಟ್ಟಿಸಿದರು? ರಾಜ ಭೀಮದೇವ ಫಸ್ಟ್ ಸೋಲಂಕಿ ಡೈನಾಸ್ಟಿಯು 1026 ಅಲ್ಲಿ ರಾಜ ಭೀಮದೇವರು ಇದು ರೆಕ್ಟಾಂಗ್ಯುಲರ್ ಸ್ಟೆಪ್ ಟೇಕನ್ ಕಾಲ್ಡ್ ಸೂರ್ಯಕುಂಡ. ಸೊ ಹಾಗಾದ್ರೆ ಭಾರತದಲ್ಲಿ ಇರ್ತಕ್ಕಂಥ ಸನ್ ಟೆಂಪಲ್ ಕೊನಾರ್ಕ್ ಇನ್ ಒಡಿಸಾ, ಮಾರ್ತಾಂಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್, ದಕ್ಷಿಣ ಅರ್ಕ ಗಯಾ ಅಂಡ್ ಭೀಷ್ಮ. ಸೊ ಇತ್ತೀಚೆಗೆ ಅಷ್ಟೇ ರಾಮ ಜನ್ಮದಿನದಂದು ಸೂರ್ಯ ವಿಜ್ಞಾನಿಗಳ ಯತ್ನಕ್ಕೆ ಫಲ ಲಲಾಗೆ ಸೂರ್ಯ ತಿಲಕ ಎಂಬ ಆರ್ಟಿಕಲ್ ಅಪಿಯರ್ ಆಗಿತ್ತು. ಸೊ ಏನಿದು ಪ್ರಾಜೆಕ್ಟ್ ಸೂರ್ಯ ತಿಲಕ ಅಂದ್ರೆ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಬಂದ್ರೆ ರಾಮಭೂಮಿಯ ರಾಮಲನ ಹಣೆಯ ಮೇಲೆ ಸೂರ್ಯ ರಶ್ಮಿಯನ್ನ ಸ್ಪರ್ಶಿಸುವ ಮತ್ತು ಅದರ ಸಂಯೋಜನೆಯ ಜವಾಬ್ದಾರಿಯನ್ನ ರುರ್ಕಿ ಕೇಂದ್ರ ಕಟ್ಟಡ ಸಂಶೋಧನಾ ವ್ಯವಸ್ಥೆ ವಿಜ್ಞಾನಿಗಳೇ ವಹಿಸಿತು. ಈ ಕಾರ್ಯಕ್ರಮಕ್ಕೆ ಸೂರ್ಯ ತಿಲಕ ಎಂದು ಹೆಸರಿಡಲಾಗಿದೆ. ಎಂದು ರಾಮಲಲ್ಲಾ ಅವರ ಹಣೆಯ ಮೇಲೆ ಬಂದ ಸೂರ್ಯನ ಕಿರಣಗಳು ಬಂದು ರಾಮಲಲ್ಲಾ ಅವರ ಹಣೆಯ ಮೇಲೆ ಬೀಳುವುದಕ್ಕೆ ಸೂರ್ಯ ತಿಲಕ ಎಂಬ ಪ್ರಾಜೆಕ್ಟ್ ಅನ್ನು ಕೂಡ ಮಾಡಿದ್ರು. ಸೊ ಇದನ್ನು ಅದಕ್ಕಾಗಿ ದರ್ಪಣ, ಮಸೂರ್ ಮತ್ತು ಹಿತ್ತಾಳೆ ಬೆಳೆಸುವ ವಿಧಾನವನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸುವ ಪ್ರತಿ ವರ್ಷ ರಾಮನವಮಿಯಿಂದ ರಾಮಲಲ್ಲಾ ಅವರ ಹೆಸರ ಮೇಲೆ ಸೂರ್ಯ ತಿಲಕವು ಇರುತ್ತದೆ. ಸೊ ಹಾಗಾದ್ರೆ ಹೀಗೆ ಕೆಲಸ ಮಾಡುತ್ತದೆ. ಹೇಗೆ ಅದು ಕೆಲಸ ಮಾಡುತ್ತದೆ ಅಂದರೆ ಸೂರ್ಯ ತಿಲಕ ಪ್ರಾಜೆಕ್ಟ್ ನಲ್ಲಿ ಪ್ರತಿ ಫಲಕ 2 ಕನ್ನಡಿಗಳು ಮತ್ತು 3 ಮಸೂರಗಳು ಸೂರ್ಯ ಕಿರಣಗಳ ಹಿತ್ತಾಳೆಯು ಪೈಪ್ ಗಳ ಮೂಲಕ ರಾಮ್ಲಲ್ಲಾನ ಹಣೆಯನ್ನ ತಲುಪುತ್ತವೆ. ರಾಮನವಮಿಯಿಂದ ಮಧ್ಯಾಹ್ನ 12 ಗಂಟೆಗೆ ಸೂರ್ಯನ ಕಿರಣಗಳು 3ನೇ ಮಹಡಿಯಲ್ಲಿ ಸ್ಥಾಪಿಸಲಾದ ಆಪ್ಟೋ ಮೆಕ್ಯಾನಿಕಲ್ ವ್ಯವಸ್ಥೆಯ ಮೂಲಕ ಪ್ರತಿಫಲಕದಲ್ಲಿ ಬೀಳುತ್ತದೆ. ಅಲ್ಲಿಂದ ಅದು ಮೊದಲು ಕನ್ನಡಿಯ ಮೇಲೆ ಪ್ರತಿಫಲನವಾಗುತ್ತದೆ, ನಂತರ ಮಸೂರದ ಮೂಲಕ ವೇಗವಾಗಿ ಚಲಿಸುತ್ತದೆ. ಸೊ ಲಂಬವಾಗಿ ಪೈಪ್ ನಲ್ಲಿ ಇನ್ನು 2 ಮಸೂರಗಳ ಮೂಲಕ ಅದು ಹೋಗುವಾಗ ಕಿರಣಗಳು ಗರ್ಭಗೃಹದಲ್ಲಿ ರಾಮಲಲ್ಲನ ಮುಂದೆ ಸ್ಥಾಪಿಸಲಾದ 2ನೇ ಕನ್ನಡಿಯ ಮೇಲೆ ಬೀಳುತ್ತದೆ. ಈ ಕನ್ನಡಿ 60 ಡಿಗ್ರಿಯಲ್ಲಿ 60 ಡಿಗ್ರಿ ಇರಿಸಲಾಗಿದ್ದು ಇದರಿಂದ ಕಿರಣ ನೇರವಾಗಿ ಹಣಿಗೆ ಹೋಗುತ್ತದೆ. ಸೊ 2 ವರ್ಷಗಳು ಇದನ್ನು ಯಾವ ಸಂಸ್ಥೆಗಳು ವಿನ್ಯಾಸ ಮಾಡಿದೆ ಅಂದ್ರೆ IIT ರೂರ್ಕಿ ಅಂಡ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಆಸ್ಟ್ರೋಫಿಸಿಕ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅವರು ಸೇರಿ ಇದನ್ನ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಅಯೋಧ್ಯೆ ಸಾಗರದ ನೋಡಿ ಇದನ್ನ ಯಾರ್ಯಾರು ಅಪ್ಲೋಡ್ ಮಾಡಿದ್ರೆ ಸೊ ಬರ್ಲಿದೆ ಅಯೋಧ್ಯೆ ಪಿಕ್ ರಾಮ ಮಂದಿರ ಬಯೋಪಿಕ್ ಎಂಬುದು ಒಂದು ನ್ಯೂಸ್ ಆಗಿತ್ತು. ಸೊ ಯಾರು ಇದನ್ನ ಮಾಡಲಿದ್ದಾರೆ? ಸೊ ಶ್ರೀನಿವಾಸ್ ರಾಜು ನಿರ್ದೇಶಕರು ಇದನ್ನ ಮಾಡಲಿದ್ದಾರೆ. ಸೊ 1879 ಇಬ್ಬರು ಚಾಪೇಕರ್ ಸಹೋದರರಲ್ಲದೆ ಇನ್ನೊಬ್ಬರನ್ನ ಕ್ರಾಂತಿಕಾರಿ ಚಟುವಟಿಕೆ ಪುಣೆಯಲ್ಲಿ ಗಲ್ಲಿಗೇರಿಸಲಾಯಿತು. ಅವರು ಮಹಾದೇವ್ ರಾನಡೆ, ರಾಜ್ಬಾಪು ಮಾಸ್ಕರ್, ದಾಮೋದರ್ ಬಲವಂತ್ ಬೆಡೆ, ಬಾಬು ಸಾಹೇಬ್ ಗಾಡಿಗೆ ಸರಿಯಾದ ಉತ್ತರ ಮಹಾದೇವ್ ರಾನಡೆ. ಸೊ ಕುಣಿಕೆಗೆ ಕೊರಳೊಡ್ಡಿದ ಕೀರ್ತಿವಂತರು ಎಂಬ ಆರ್ಟಿಕಲ್ ಆಗಿತ್ತು. ಸೊ ಅದಕ್ಕೋಸ್ಕರ ಇದು. ಸೊ ನ್ಯೂಸ್ ಇನ್ ಶಾರ್ಟ್ ನೋಡಬೇಕೆಂದ್ರೆ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ 2024 ಅಮಿತಾಬ್ ಬಚ್ಚನ್ ಅವರಿಗೆ ದೊರೆತಿದೆ. ಭಾರತದ ಮೊದಲ ಹೈಬ್ರಿಡ್ ಪಿಚ್ ಧರ್ಮಶಾಲಾ ಕ್ರೀಡಾಂಗಣ ಹಿಮಾಚಲ್ ಪ್ರದೇಶ್ ಕ್ರೀಡಾ ಅಸೋಸಿಯೇಷನ್ ಕ್ರೀಡಾಂಗಣದವರು ತಯಾರಿಸಿದ್ದಾರೆ. ಸೊ ಈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಪ್ರೊಬಾ 3 ಮಿಷನ್ ಅನ್ನು ಯಾರು ಉಡಾವಣೆ ಮಾಡಿಸಿರುವುದು? ದಟ್ ಇಸ್ ಇಂಡಿಯಾ. ಭಾರತವು ಕುವೈತ್ ನ ನೂತನ ಪ್ರಧಾನಿಯಾಗಿ ಶೇಖ್ ಅಹಮದ್ ಅಬ್ದುಲ್ಲಾ ಅಲ್ ಅಹಮದ್ ಅಲ್ ಸಬಾ ಅವರು ನೇಮಕಗೊಂಡಿದ್ದಾರೆ. ಜಿಐ ಟ್ಯಾಗ್ ಉತ್ತರ ಪ್ರದೇಶದ ವಾರಾಣಸಿಯ ತಿರಂಗಾ ಬರ್ಫಿ ಅವರಿಗೆ ಜಿಐ ಟ್ಯಾಗ್ ದೊರೆತಿದೆ. 2024 ಟೈಮ್ಸ್ ವರದಿಯ ಪ್ರಕಾರ 100 ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಅಲಿಯಾ ಭಟ್ ಅವರಿಗೆ ಸ್ಥಾನ ದೊರಕಿದೆ. ಸೊ ಪ್ಲಾಸ್ಟಿಕ್ ಓವರ್ಶೀಟ್ ದಿನದ ವರದಿಯನ್ನ ರಿಲೀಸ್ ಮಾಡಿದವರು ಅರ್ತ್ ಆಕ್ಷನ್. ಸೊ ಇಷ್ಟು ಹೇಳ್ತಾ ಗೆಳೆಯರೆ ಇವತ್ತಿನ ನಮ್ಮ ಕರೆಂಟ್ ಅಫೇರ್ಸ್ ನ ಮುಗಿಸ್ತಾ ಇದೀವಿ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಡೋಂಟ್ ಸೊ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಹೇಳ್ತಾ ಇವತ್ತಿನ ನಮ್ಮ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಅನ್ನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.